ವೇದಿಕೆ ಮೇಲೆ ಜಿಜ್ಞಾಸೆ ಉಂಟಾಗಿತ್ತು. ಬೂಕರ್ ಅಂದ್ರೂ ಅದು ಬಾನುಗೆ ಹೋಗುತ್ತೆ, ಬುಕ್ಕರ್ ಅಂದ್ರೂ ಬಾನುಗೆ ಹೋಗುತ್ತೆ. ಅಷ್ಟೇ ನಮಗೆ ಸಂತೋಷ. ಉಚ್ಚಾರದ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ. ಒಟ್ಟಾರೆ ಅದನ್ನು ಬುಕ್ಕರ್ ಪ್ರಶಸ್ತಿ ಅಂತ ಕರಿಬೇಕು ಅಂತ ನನ್ನ ಸ್ನೇಹಿತರಾದಂತಹ ನಟರಾಜ್ ಹುಳಿಯಾವರವರು ಹೇಳಿರೋದ್ರಿಂದ ಬುಕ್ಕರ್ ಪ್ರಶಸ್ತಿ ಅಂತಲೇ ಕರೆಯೋಣ. ಅದು ಬಂದ ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಹೇಗೆ ಗೌರವ ಸೂಚಿಸಬೇಕು ಅಂತ ಯೋಚಿಸಿದಾಗ ನಮಗೆ ತಕ್ಷಣ ಹೊಳೆದದ್ದೇನೆಂದರೆ, ಅವರ ಕಥೆಗಳನ್ನು ಕುರಿತಂತೆ, ಅವರ ಬದುಕಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿದ್ದ ಚಳುವಳಿಯ ಕ್ಷೇತ್ರವನ್ನು ಕುರಿತಂತೆ ವಿಚಾರವನ್ನು ಮಂಡಿಸೋದ್ರ ಮುಖಾಂತರವಾಗಿ, ಅಂಥ ವಿಚಾರಗೋಷ್ಠಿಯ ಮುಖಾಂತರವಾಗಿ ಅವರನ್ನು ಗೌರವಿಸೋದು ಹೆಚ್ಚು ಔಚಿತ್ಯಪೂರ್ಣವಾದದ್ದು ಅಂತ ನಾವು ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಆಯೋಜನೆ ಮಾಡೋದಕ್ಕೆ ಹೊರಟಾಗಿ ಇವರ ಸಹಕಾರ, ಕಾಲೇಜಿನ ಸಹಕಾರವನ್ನು ಕೇಳಿದ್ದು. ಅಂದರೆ ಅವರ ಗೈರು ಹಾಜರಿಯಲ್ಲಿಯೇ ಮಾಡಬೇಕು ಅಂತಿತ್ತು. ನಮ್ಮ ಶರೀಫ್ ಅವ್ರಿಗೆ ಅದು ಇಷ್ಟ ಇಲ್ಲ. ಅದು ಬೇರೆ, ಬಾನುಯಲ್ಲಿ ಅಂತ ಫೋನ್ ಹೊಡಿತಾ ಇದ್ರು ಇಲ್ಲಿಂದ. ಅವ್ರು ಬರಲ್ಲ ಅಂದ್ರೆ ಕೇಳ್ತಿರ್ಲಿಲ್ಲ ಅವರು. ಯಾಕೆಂದರೆ ನಾವು ಅವ್ರಿಗೆ ಹೇಳಿದ್ದೀವಿ, ನಿಮ್ಮ ಗೈರು ಹಾಜರಿಯಲ್ಲಿ ಏನೇನೆ. ಯಾಕೆಂದರೆ ಅವರೀಗ ಬಹಳ ಬ್ಯುಸಿನೂ ಇದ್ದಾರೆ. ಹಾಗಂತ ಹೇಳಿ ಅವರನ್ನು ಇಟ್ಕೊಂಡು ಅಭಿನಂದನೆ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಅಥವಾ ಅವರನ್ನು ಇಲ್ಲೇ ಕೂರಿಸ್ಕೊಂಡು ವಿಚಾರ ಸಂಕಿರಣ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅವರಿಗೆ ಹೆಚ್ಚು ತೊಂದರೆ ಕೊಡದೆ ಅವರ ಗೈರು ಹಾಜರಿಯಲ್ಲಿ ಅವರನ್ನು ಕುರಿತು, ಅವರ ಚಿಂತನೆಗಳನ್ನು ಕುರಿತು ನಾವು ವಿಚಾರ ಮಾಡೋದ್ರ ಮುಖಾಂತರವಾಗಿ ಒಂದು ಗೌರವ ಸೂಚೋಣ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಬಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ಬಂದದ್ದಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷದಾಯಕವಾದದ್ದು. ಅವರ ಜೊತೆಗೇನೆ ಜ್ಞಾಪಿಸ್ಕೊಳ್ಬೇಕಾಗಿರೋದು ದೀಪಾ ಬಾಸ್ತಿ ಅವರನ್ನು. ಏಕೆಂದರೆ ದೀಪಾ ಬಾಸ್ತಿ ಅವರು ಅದನ್ನು ಭಾಷಾಂತರ ಮಾಡದೆ ಹೋಗಿದ್ದಿದ್ರೆ, ಅಷ್ಟೇ ಅಲ್ಲ, ಅದನ್ನು ಬ್ರಿಟನ್ನಿನ ಪ್ರಕಾಶಕರ ಮುಖಾಂತರವಾಗಿ ಪ್ರಕಟಣೆ ಮಾಡದೆ ಹೋಗಿದ್ದಿದ್ರೆ ಅದು ಬುಕ್ಕರ್ ಪ್ರಶಸ್ತಿಗೆ ಸ್ಪರ್ಧೆ ಮಾಡುವುದಕ್ಕೆ ಅರ್ಹವೇ ಆಗ್ತಿರ್ಲಿಲ್ಲ. ಏಕೆಂದರೆ ಬುಕ್ಕರ್ ಪ್ರಶಸ್ತಿ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ನಲ್ಲಿ ಪ್ರಕಟವಾದಂತಹ ಇಂಗ್ಲಿಷ್ ಕೃತಿಗಳು ಅಥವಾ ಇಂಗ್ಲಿಷ್ಗೆ ಭಾಷಾಂತರವಾದ ಕೃತಿಗಳನ್ನು ಮಾತ್ರ ಪರಿಗಣಿಸುವ ಪ್ರಶಸ್ತಿ ಅದು. ಆ ಕೆಲಸಕ್ಕೆ ಒತ್ತಾಸೆಯಾದಂಥವರು ದೀಪಾ ಬಾಸ್ತಿ. ಅದರಿಂದ ದೀಪಾ ಬಾಸ್ತಿ ಸಹ ಕನ್ನಡಕ್ಕೆ ಒಂದು ಬುಕ್ಕರ್ ಪ್ರಶಸ್ತಿ ಸಿಗೋದಕ್ಕೆ ಮುಖ್ಯ ಕಾರಣಕರ್ತರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರಿಬಾರದು. ಹಾಗಾಗಿ ನಮ್ಮ ಬಾನು ಮುಷ್ತಾಕ್ ಅವರು ಮತ್ತು ದೀಪಾ ಬಾಸ್ತಿ ಇಬ್ಬರೂ ಸೇರಿ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಮನ್ನಣೆಯನ್ನು, ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದು ಕನ್ನಡಕ್ಕೆ, ಕರ್ನಾಟಕಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಅಷ್ಟೇ ಅಲ್ಲ, ಭಾರತಕ್ಕೂ ಸಹ ಇದು ಗೌರವಯುತವಾದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವಿಶೇಷವಾಗಿ ನಾನು ಇಲ್ಲೇ ಹೇಳಲೇಬೇಕಾಗಿರೋದು, ಇದು ಬಂಡಾಯ ಸಾಹಿತ್ಯ ಚಳುವಳಿಗೆ ಸಂದ ಗೌರವವೂ ಹೌದು ಅಂತ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಅದನ್ನು ನಾನು ಹೇಳೋದಲ್ಲ, ಬಾನು ಮುಷ್ತಾಕ್ ಅವರೇ ಹೇಳಿದ್ದಾರೆ. ಅವರ ಎಲ್ಲ ಸಂದರ್ಶನಗಳನ್ನು ನೀವು ಗಮನಿಸಿ, ಅವರ ಎಲ್ಲ ಸಂದರ್ಶನಗಳಲ್ಲೂ ಬಂಡಾಯ ಸಾಹಿತ್ಯ ಚಳುವಳಿಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಬೇರೆ ಚಳುವಳಿಗಳನ್ನು ಪ್ರಸ್ತಾಪ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಹೇಳಿ ಕೇಳಿ ಅವರು ಚಳುವಳಿಯ ಸಂಗಾತಿಯವರು. ಆದರೆ ಅವರ ಸಾಹಿತ್ಯದ ಪ್ರೇರಣೆ ಎಲ್ಲಿಂದ ಬಂತು ಅಂತ ಹೇಳುವಾಗ ಅವರು ಬಂಡಾಯ ಸಾಹಿತ್ಯ ಚಳುವಳಿಯನ್ನೇ ಪ್ರಧಾನವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅದು ನಿಜವೂ ಹೌದು ಅದು. ಹಾಗಾಗಿ ನಮಗೊಂದು ಹೆಮ್ಮೆ. ಆ ಹೆಮ್ಮೆ ಇದೆಯಲ್ಲ, ನಮ್ಮ ಚಳುವಳಿಯ ಮುಖಾಂತರವಾಗಿ ಬೆಳೀತಾ ಬಂದಂಥವರು, ಚಳುವಳಿ ಅವರಿಂದನೂ ಬೆಳೆದಿದೆ, ನಮ್ಮ ಚಳುವಳಿ ಅವರನ್ನು ಬೆಳೆಸಿದೆ. ಏಕೆಂದರೆ ನಾವೇ ಚಳುವಳಿಯೇ ಅವರನ್ನು ಬೆಳೆಸಿತು ಅನ್ನೋ ಅಹಂಕಾರ ನಮಗಿರೋದು ಬೇಡ. ಅದು ಚಳುವಳಿಯಲ್ಲಿ ಯಾರ್ಯಾರು ತೊಡಗಿಸ್ಕೊಂಡ್ರೋ ಅವರೆಲ್ಲರೂ ಆ ನಿರ್ದಿಷ್ಟ ಚಳುವಳಿಗಳನ್ನು ಬೆಳೆಸ್ತಾನೇ ಇರ್ತಾರೆ. ಹಾಗಾಗಿ ನನಗಿದೊಂದು ಬಂಡಾಯ ಸಾಹಿತ್ಯ ಚಳುವಳಿಗೆ ಸಂದಂತಹ ದೊಡ್ಡ ಮನ್ನಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದನ್ನು ಮರೆತಿಲ್ಲ ಅವರು ಅನ್ನೋದು ಬಹಳ ಮುಖ್ಯ. ಏಕೆಂದರೆ ಚಳುವಳಿಗಳಲ್ಲಿ ತೊಡಗಿಕೊಂಡವರು, ಚಳುವಳಿಗಳ ಸಂಗಾತಿಯಾದಂಥವರು, ಕಾಲಾನುಕ್ರಮದಲ್ಲಿ ಅನೇಕರು ಏನೇನಾದರೂ ಅನ್ನೋದರ ನಿದರ್ಶನಗಳನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟ ಇಲ್ಲ. ಅವರು ಮರೀತಾರೆ ಎಷ್ಟೋ ಜನ, ಆದರೆ ಅವರು ಮರೆತಿಲ್ಲ. ಬ್ರಿಟನ್ನಲ್ಲಿದ್ದ ಕೊಟ್ಟ ಸಂದರ್ಶನಗಳಿಗೆ ಜ್ಞಾಪಿಸ್ಕೊಂಡ್ರು, ಇಲ್ಲಿಗೆ ಬಂದ ಮೇಲೆ ಜ್ಞಾಪಿಸ್ಕೊಂಡ್ರು. ಹಾಗಾಗಿ ಅವ್ರಿಗೆ ವಿಶೇಷವಾಗಿ ಅವರ ಬಗೆಗೆ ನಮ್ಮ ಗೌರವ ಹೆಚ್ಚಾಗಿದೆ. ನಮ್ಮ ಈ ಚಳುವಳಿಯ ಗೌರವ ಸಹ ಹೆಚ್ಚಾಗಿದೆ. ಅದರ ಜೊತೆಗೆ ವೈಯಕ್ತಿಕವಾಗಿ ನನ್ನನ್ನು ಹೆಚ್ಚು ಜ್ಞಾಪಿಸ್ಕೊಂಡಿದ್ದಾರೆ ಅವರು. ಅದನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಒಂದು ಸೈದ್ಧಾಂತಿಕ ಸ್ಪಷ್ಟತೆಯನ್ನು ದೊರಕಿಸಿಕೊಟ್ಟವರು ಬರಗೂರು ರಾಮಚಂದ್ರಪ್ಪನವರು ಅಂತ ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಆ ಥರದ ನಡವಳಿಕೆ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ.
ಅದಕ್ಕೆ ಇನ್ನೂ ಒಂದು, ಅವರು ಅನೇಕ ತೊಂದರೆಗಳಿಗೆ ಸಿಕ್ಕಾಕೊಂಡಿದ್ರು. ಅದನ್ನು ಇಲ್ಲಿ ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ನನಗೆ ನೆನಪಿಗೆ ಬಂತು ಹೇಳ್ತಾ ಇದ್ದೀನಿ. ಹಾಸನದ ಒಳಗಡೆ ಸ್ವಧರ್ಮೀಯರಲ್ಲಿ ಇದ್ದಂತಹ ಕೆಲವು ಜಡ ಸಂಪ್ರದಾಯವಾದಿಗಳು ಅವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದಾಗ ನಾನು ಅಲ್ಲಿಗೆ ಹೋಗಿ ಅವ್ರನ್ನೆಲ್ಲ ಕರೆದು ಅವ್ರ ಮನೇಲಿ ಕೂಡಿಸ್ಕೊಂಡು ಒಂದು ಪಂಚಾಯಿತಿ ಮಾಡಿ ಅವರನ್ನೆಲ್ಲ ಒಪ್ಪಿಸಿ ಕಡೆಗೆ ಅವ್ರು ಏನು ಪತ್ವ ಹೊರಡಿಸಿದ್ರು ಅದನ್ನು ಅವರು ನನ್ನ ಎದುರುಗಡೆನೆ ವಾಪಸ್ ತಗೊಂಡ್ರು. ಆ ಥರದ ಒಂದು ಸಂಧಾನ ಸಹ ನಾನು ಮಾಡಿದ್ದಿದೆಯಲ್ಲ, ಅದೊಂದು ಸಾರ್ಥಕವಾದಂತಹ ಕ್ಷಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಚಳುವಳಿಗೆ ಒಂದು ಗೌರವ ತಂದು ಕೊಟ್ರಲ್ಲ, ಅವರು ಬರೀ ಬಂಡಾಯ ಸಾಹಿತ್ಯ ಚಳುವಳಿಯಲ್ಲಿ ಅಷ್ಟೇ ಇರಲಿಲ್ಲ, ರೈತ ಚಳುವಳಿಲಿದ್ದರು, ಬೇರೆ ಬೇರೆ ಚಳುವಳಿಗಳಿದ್ದರು, ಲಂಕೇಶ್ ಪತ್ರಿಕೆಗೆ ವರದಿಗಾರರಾಗಿದ್ದರು. ಹೀಗೆ ಈ ಥರದಕ್ಕೊಂದು ಗೌರವ ತಂದು ಕೊಟ್ಟ ಪ್ರಶಸ್ತಿ ಇದು. ಹಾಗಾಗಿ ಭಾನು ಅವರನ್ನು ಬಹಳ ವಿಶೇಷವಾಗಿ ನಾವು ಜ್ಞಾಪಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಇನ್ನು ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಇದೆಯಲ್ಲ, ಅದು ಮುಖ್ಯವಾಗಿ 3 ಸಂವೇದನೆಗಳನ್ನು ಮುನ್ನೆಲೆಗೆ ತಂತೋದು. ಒಂದು ದಲಿತ ಸಂವೇದನೆ, ಸ್ತ್ರೀ ಸಂವೇದನೆ ಮತ್ತು ಮುಸ್ಲಿಂ ಸಂವೇದನೆ. ಈ 3 ಸಂವೇದನೆಗಳು ಹೆಚ್ಚು ಮುನ್ನೆಲೆಗೆ ಬಂದದ್ದು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿಯೇ 3 ಮುನ್ನೆಲೆಗೆ ಹೆಚ್ಚು ಬಂದದ್ದು. ಈ ದಲಿತರು, ಸ್ತ್ರೀಯರು, ಅಲ್ಪಸಂಖ್ಯಾತರು ಇವರಿಗೆ ಅವರದೇ ಆದಂಥ ಕೆಲವು ವಿಶಿಷ್ಟವಾದಂತಹ ಅನುಭವಗಳಿರುತ್ತವೆ. ಅಂಥ ವಿಶಿಷ್ಟವಾದಂತಹ ಅನುಭವಗಳನ್ನೆಲ್ಲ ಪ್ರಕಟಿಸುವಂತಹ, ಬರೆಯುವಂತಹ ಒಂದು ಸನ್ನಿವೇಶ 70ರ ದಶಕದಿಂದ ಹೆಚ್ಚು ಪ್ರಖರವಾಗಿ ಪ್ರಾರಂಭವಾಯಿತು. ಅದಕ್ಕೆ ಅನೇಕ ಆಂದೋಲನಗಳ ಕಾರಣ, ಕೆಲವು ವ್ಯಕ್ತಿಗಳು ಕಾರಣ ಇರ್ತಾರೆ, ಅನೇಕ ಆಂದೋಲನಗಳ ಕಾರಣ. ಅದರ ಫಲವಾಗಿ ಇದೆಲ್ಲ ಸಾಧ್ಯ ಆಯಿತು. ಶಿಕ್ಷಣದ ವಿಸ್ತರಣೆಯಿಂದ ಇದೆಲ್ಲ ಸಾಧ್ಯ ಆಯಿತು. ಈ ಒಂದೊಂದು ವರ್ಗದಲ್ಲಿರುವ ಬದುಕಿನ ವಿಭಿನ್ನ ರೀತಿ ನೀತಿಗಳನ್ನು ದಾಖಲಿಸೋದಿದೆಯಲ್ಲ, ಅದು ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಸಮೃದ್ಧಗೊಳಿಸುವ ಒಂದು ಪ್ರಕ್ರಿಯೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಕನ್ನಡ ಸಾಹಿತ್ಯವನ್ನು ಸಮೃದ್ಧ ಅನ್ನೋದನ್ನ ಸಕಾರಾತ್ಮಕವಾಗಿ ಆ ಥರನೇ ಭಾವಿಸ್ಕೋಬೇಕಾಗಿಲ್ಲ. ಬೇರೆ ಬೇರೆ ಅನುಭವಗಳನ್ನು ತಂದುಕೊಡೋದಿದೆಯಲ್ಲ, ಅದು ಒಂದು ಸಾಹಿತ್ಯವನ್ನು ಬೆಳೆಸುವ ಬಹಳ ದೊಡ್ಡ ಕ್ರಿಯೆ. ಅದು ಅಂಥ ದೊಡ್ಡ ಕ್ರಿಯೆಯಲ್ಲಿ ಪ್ರಮುಖ ಭಾಗಿಯಾಗಿರ್ತಕ್ಕಂಥ ಅನೇಕರಿದ್ದಾರೆ. ಅದರಲ್ಲಿ ಭಾನು ಅವರು ಒಬ್ಬರು ಅನ್ನೋದು ನನಗೆ ಬಹಳ ವಿಶೇಷವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದು ಭಾನು ಅವರ ಬಗ್ಗೆ, ಈಗ ಅವರು ಪ್ರಧಾನವಾಗಿ ಕಥೆಗಾರರು. 6 ಕಥಾ ಸಂಕಲನಗಳು ಬಂದಿವೆ, 2 ಕಾದಂಬರಿ ಬಂದಿದೆ, 1 ಪ್ರಬಂಧ ಸಂಕಲನ ಬಂದಿದೆ, 1 ಕವನ ಸಂಕಲನ ಬಂದಿದೆ. ಆದರೆ ಪ್ರಧಾನವಾಗಿ ಅವರು ಸಣ್ಣ ಕಥೆಗಾರರು. ಅವರ ಸಣ್ಣ ಕಥೆಗಳಿದಾವಲ್ಲ, ಅವುಗಳನ್ನು ಕುರಿತಂತೆ ಈ ಪ್ರಶಸ್ತಿ, ಬುಕ್ಕರ್ ಪ್ರಶಸ್ತಿ ಇದೆಯಲ್ಲ, ಈ ಬೂಕರ್ ಅಂದ್ಬಿಟ್ಟು ನನಗೆ ಹೇಳುವಾಗ ಕನ್ಫ್ಯೂಷನ್ ಆಗ್ತಾ ಇದೆ. ನಿಜ ಹೇಳೋದಾದ್ರೆ ಏನಾದರೂ ಒಂದು ಪ್ರಶಸ್ತಿ ಬಂದಿದೆಯಲ್ಲ, ಬೂಕರ್ ಪ್ರಶಸ್ತಿ ಅಂತ ಹೇಳಿ ರೂಢಿ ನಮಗೆ. ಆ ಪ್ರಶಸ್ತಿಯ ತೀರ್ಪುಗಾರರ ಮಂಡಳಿಯ ಅಧ್ಯಕ್ಷ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಇವು ಸ್ತ್ರೀವಾದಿಗಳು ನಿಜ, ಇವರ ಕಥೆಗಳು. ಆದರೆ ಸ್ತ್ರೀವಾದಿ ಆಗಿರೋದು ಅಷ್ಟೇ ಅಲ್ಲ, ಇದು ಪಿತೃಪ್ರಭುತ್ವ ವ್ಯವಸ್ಥೆ, ಪ್ರಧಾನ ಅಂತ ಕರೆಯಲ್ಲ, ಪಿತೃಪ್ರಭುತ್ವ ವ್ಯವಸ್ಥೆ ಮತ್ತು ಪ್ರತಿರೋಧವನ್ನ ಒಳಗೊಂಡಿರುವಂತಹ ಕಥೆಗಳು ಇವು. ಮಹಿಳೆಯರ ಜೀವನದ ಸುಂದರ ಖಾತೆಗಳಾಗಿವೆ ಇವು ಅನ್ನೋ ಮಾತನ್ನು ಹೇಳ್ತಾರೆ. ಗಾರ್ಡಿಯನ್ ಪತ್ರಿಕೆ ಇವರಿಗೆ ಈ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಬರೆಯುತ್ತೆ, ಇದೊಂದು ಅದ್ಭುತ ಸಂಗ್ರಹ ಅಂತ ಬರೆಯುತ್ತೆ. ಅಂದ್ರೆ ಕನ್ನಡದ ಕಥಾ ಪ್ರಪಂಚವೊಂದು ಎಲ್ಲೋ ಒಂದು ಕಡೆ ಜಾಗತಿಕವಾಗಿ ಚರ್ಚೆಗೆ ಒಳಗಾದದ್ದಿದೆಯಲ್ಲ, ಇದು ಬಹಳ ವಿಶೇಷವಾದಂಥ ಒಂದು ಬೆಳವಣಿಗೆ ಆಗಿತ್ತು. ಅವರ ಸಾಹಿತ್ಯದ ಒಳಗಡೆ ಪಿತೃಪ್ರಭುತ್ವದ ಒಳಸುಳುಗಳಿವೆ. ವಿಶೇಷವಾಗಿ ಸಂಪ್ರದಾಯಗಳ ವಿಷಯ ಬಂದಾಗ, ಪದ್ಧತಿಗಳ ವಿಷಯ ಬಂದಾಗ, ಕುಟುಂಬ ವ್ಯವಸ್ಥೆ ಬಂದಾಗ, ಮುಸ್ಲಿಂ ಸಮುದಾಯದ ಎಲ್ಲ ಪದ್ಧತಿಗಳ ಪರಿವೇಶ ಅಲ್ಲಿದ್ದರೂ ಸಹ ಅಲ್ಲಿ ಬರುವ ಹೆಣ್ಣು ಮಕ್ಕಳ ಸಂಕಟ ಇದೆಯಲ್ಲ, ಅದು ಈ ದೇಶದ ಎಲ್ಲ ಹೆಣ್ಣು ಮಕ್ಕಳ ಸಂಕಟವೂ ಹೌದು ಅಂತ ಹೇಳೋಕೆ ಸಾಧ್ಯ. ಏಕೆಂದ್ರೆ ಅಲ್ಲಿ ಬರೋ ಹೆಣ್ಣು ಮಕ್ಕಳು ಅಲ್ಲಿ ಯಾರೋ ರಹಮಾನ್ನಿಂದ ತೊಂದರೆ ಅನುಭವಿಸ್ಬೋದು, ಇಲ್ಲಿ ರಾಮಣ್ಣಿಂದ ಅನುಭವಿಸ್ಬೋದು, ಅಷ್ಟೇನೇ ವ್ಯತ್ಯಾಸ. ಇನ್ನೊಂದು ಕಡೆ ರಾಬರ್ಟ್ ಇಂದ ಅನುಭವಿಸ್ಬೋದು. ಹಾಗಾಗಿ ಅವರು ಮುಸ್ಲಿಂ ಸಮುದಾಯದಲ್ಲಿರುವ ಸಾಂಸ್ಕೃತಿಕವಾದ, ಸಾಮಾಜಿಕವಾದ ವಿವರಗಳ ಪರಿವೇಶದ ಒಳಗಡೆ ಒಟ್ಟು ಹೆಣ್ಣಿನ ಸಂಕಟಗಳಿದಲ್ಲ, ಅದನ್ನ ಅಭಿವ್ಯಕ್ತಿಗೊಳಿಸಿದ ಒಬ್ಬ ವಿಶೇಷವಾದಂತಹ ಕಥೆಗಾರರಾಗಿದ್ದರು. ಕೊನೆಗೆ ನಾನು ಒಂದು ವಿಷಯವನ್ನ ಹೇಳಲೇಬೇಕು ಅಂತ ಅನಿಸುತ್ತೆ. ಈ ಚಳುವಳಿಗಳಿಂದ ಬಂದವರ ಬಗೆಗೆ ಒಂದು ವಿಮರ್ಶೆಯ ಪೂರ್ವಗ್ರಹ ಇರುತ್ತೆ. ಪೂರ್ವಗ್ರಹ ಅನುಭವಿಸ್ತಾರೆ.